ಹಲೋ ನಮಸ್ಕಾರ, ನಾನು ಕವಿತಾ. ಇವತ್ತು ಪೆಪ್ಪರ್ ರಸಮ್ ಇಲ್ಲ ಮೆಣಸಿನಕಾಳಿನ ರಸ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದು ಬಾಣಂತಿಯರಿಗೆ ಕೊಡೋದ್ರಿಂದ ಅವರಲ್ಲಿ ಹಾಲು ಚೆನ್ನಾಗಿ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಥಂಡಿ ಆದಾಗ ಇದನ್ನು ಕೊಟ್ಟರೆ ಅವ್ರ ಮೈ ಶಾಖವಾಗಿ ಚೆನ್ನಾಗಿರುತ್ತೆ. ದೊಡ್ಡವರು ಇದನ್ನು ಸೂಪ್ ಥರ ಕುಡಿಬೋದು. ಬನ್ನಿ ನೋಡೋಣ ಈ ಪೆಪ್ಪರ್ ರಸಮ್ ಇಲ್ಲ ಮೆಣಸಿನ ರಸ ಹೇಗೆ ಮಾಡೋದು ಅಂತ. ಮೊದಲಿಗೆ ಉದ್ದಿನಬೇಳೆ, ಸ್ವಲ್ಪ ಮೆಣಸು, ಸ್ವಲ್ಪ ಧನಿಯಾ. ಇದರೆಲ್ಲ ಎಕ್ಸಾಕ್ಟ್ ಮೆಜರ್ಮೆಂಟ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಬೋದು ನೀವು. ಮತ್ತು ಜೀರಿಗೆ, ನೆಕ್ಸ್ಟು ಸೋಂಕಾಳು. ಮೆಣಸು ಮತ್ತು ಸೋಂಕಾಳು ಮೇಜರ್ ಇಂಗ್ರೀಡಿಯೆಂಟ್ ಬಾಣಂತಿಯರಿಗೆ. ಇದನ್ನು ನೀವು ಎಷ್ಟು ಹೆಚ್ಚಾಗಿ ಬಳಸ್ತೀರೋ ಅವರಲ್ಲಿ ಹಾಲು ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 3 ನಿಮಿಷ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಹಾಗಂತ ಇದು ಎಲ್ಲರೂ ತಗೊಳ್ಬಾರ್ದು ಅಂತ ಏನಿಲ್ಲ, ಇದು ಎಲ್ಲರಿಗೂ ಬೆನಿಫಿಷಿಯಲ್. ನೀವು ಸಿಂಪಲ್ಲಾಗಿ ಏನಾದರೂ ತಿನ್ನಬೇಕು ಅನಿಸ್ದಾಗ ಈ ರಸಮ್ ಮಾಡ್ಕೊಂಡು ತಿನ್ನಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಒಂದು ಸ್ಪೈಸ್ ಜಾರ್ಗೆ ಇಲ್ಲ ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡು ಪುಡಿ ಮಾಡಿಟ್ಕೊಳ್ಳಿ. ಸ್ವಲ್ಪ ತರಿಯಾಗಿದ್ದರೂ ನಡೆಯುತ್ತೆ, ತೊಂದರೆ ಇಲ್ಲ. ನಂತರ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ತೊಗೊಂಡು ಅದರ ರಸನೆಲ್ಲ ಪ್ಯಾನ್ಗೆ ಹಾಕ್ಕೊಳ್ಳಿ. ಇನ್ನೊಂದು ಬಾರಿ ನೀರು ಹಾಕ್ಕೊಂಡು ರಸ ತೆಗೆದು ಹಾಕಿ. ಇದನ್ನು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಬಟ್ ನನಗೆ ಈ ಸ್ಟೈಲ್ ತುಂಬ ಇಷ್ಟ ಆಯಿತು, ಯಾಕಂದರೆ ಇದು ತುಂಬ ಡಿಲಿಷಿಯಸ್ ಆಗಿತ್ತು. ನೀವು ಬೇರೆ ರೀತಿ ಇದನ್ನು ಮಾಡ್ತಿದ್ರೆ ಕೆಳಗೆ ಕಮೆಂಟ್ ಮಾಡಿ ನನಗೆ ಹೇಳಿ. ಇದ್ರ ಜೊತೆಗೆ ಬೆಲ್ಲದ ಪುಡಿ ಮತ್ತು ಅರಿಶಿಣದ ಪುಡಿ ಹಾಕಿದ್ದೀನಿ. ನೀವು ನಾರ್ಮಲ್ ಬೆಲ್ಲ ಇದ್ದರೆ ಸ್ವಲ್ಪ ಚೆಚ್ಚಿಬಿಟ್ಟು ದಪ್ಪದಾಗೆ ಹಾಕ್ಕೊಳ್ಳಿ, ಹೆಂಗಿದ್ರೂ ಬಿಸಿ ಕಾವಲ್ಲಿ ಕರ್ಕೊಳ್ಳುತ್ತೆ. ಬೆಲ್ಲ ಕರಗೋ ತನಕ ಮಾತ್ರ ಇದನ್ನು ಮಿಕ್ಸ್ ಮಾಡಿ. ನಂತರ ಇದಕ್ಕೆ 2 ಕಪ್ಪಷ್ಟು ನೀರು ಹಾಕೋಣ. ನೀರು ಹಾಕಿ ಇದನ್ನು ಒಂದು ಕುದಿ ಬರೋ ತನಕ ಕುದಿಲಿಕ್ಕೆ ಬಿಡಿ. ಸ್ವಲ್ಪ ಕುದಿ ಬಂದಮೇಲೆ ನಾವು ಪುಡಿ ಮಾಡಿಟ್ಕೊಂಡಿರೋ ಮಸಾಲ ಹಾಕಿ ಇದಕ್ಕೆ. ಗಂಟು ಬರ್ದಂಗೆ ಈ ಮಸಾಲೆನ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ತಕ್ಷಣ ಅದು ಕುದೀತಾ ಇರೋವಾಗಲೇ ನೀವು ಸೈಡಲ್ಲಿ ಇನ್ನೊಂದು ತಪ್ಪಲೆನಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಒಗ್ಗರಣೆಗೆ ನಾನು ಒಂದು ಬಟ್ಲಿಗೆ ಒಂದು ಸ್ವಲ್ಪ ತುಪ್ಪ, ಸಾಸಿವೆ ಸಿಡಿದ ನಂತರ, ಸಾಸಿವೆ ಚೆನ್ನಾಗಿ ಸಿಡಿದಷ್ಟು ರುಚಿ. ನೀವು ತಕ್ಷಣ ಹಾಕಕೂಡ್ದು. ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಕರಿಬೇವಿನ ಎಲೆ ಹಾಕಿ, ಇದಕ್ಕೆ ಹಿಂಗೆ ಹಾಕ್ತಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ, ಯಾಕಂದರೆ ಕೆಲವರು ಬೆಳ್ಳುಳ್ಳಿ ಬಳಸೋದಿಲ್ಲ. ನೀವು ಬೆಳ್ಳುಳ್ಳಿ ಬಳಸ್ತೀರಾ ಅಂದರೆ ಹಾಕಿದಷ್ಟು ಒಳ್ಳೆಯದು. ದಟ್ ಈಸ್ ಅಗೇನ್ ಅನದರ್ ಇಂಗ್ರೀಡಿಯೆಂಟ್ ಎದೆ ಹಾಲು ಇನ್ಕ್ರೀಸ್ ಮಾಡಲಿಕ್ಕೆ. ಸೊ ನಮ್ಮ ಒಗ್ಗರಣೆ ರೆಡಿ ಇದೆ. 2 ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ನಾನಿಲ್ಲಿ. ಸೊ ಈ ಒಗ್ಗರಣೆನ ಆ ರಸಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡಿ. ಒಗ್ಗರಣೆ ಹಾಕಿದ್ಮೇಲೆ ಸಾರು ಅಥವಾ ರಸನ ಜಾಸ್ತಿ ಕುದಿಸ್ಕೂಡ್ದು. ಬರೀ 1 ನಿಮಿಷ ಆಗಿದ ತಕ್ಷಣ ಆರಿಸ್ಬಿಡಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಅನ್ನದ ಜೊತೆ ಕೊಡಿ ನೀವು. ಇಲ್ಲ ಹಾಗೆ ಕೂಡ ದೊಡ್ಡವರು ಇದನ್ನು ಕುಡಿಬೋದು. ಎಳೆ ಮಕ್ಕಳಿಗೆ ಇಲ್ಲ ಚಿಕ್ಕ ಮಕ್ಕಳಿಗೆ ಮೂಗು ಸೋರ್ತಿದೆ, ತುಂಬ ಕೆಮ್ಮಿದೆ, ವಾಸಿ ಆಗ್ತಿಲ್ಲ ಅಂದರೆ ಇದು ಮನೆ ಮದ್ದು. ನೀವು ಮಕ್ಕಳಿಗೆ ಇದನ್ನು ಅನ್ನದ ಜೊತೆ ಕೊಡ್ಬೋದು.
ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವೇನು ವೇರಿಯೇಷನ್ ಮಾಡ್ತೀರೋ ಅದನ್ನು ತಿಳಿಸೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಬಾಯ್.